ತಹಸೀಲ್ದಾರ್, ತುಳಸಿ, ನೀನ್ ಹೇಳಿದ್ದೆಲ್ಲ ನಿಜ. ಇದ್ಯಾಕೋ ತುಂಬಾ ದೊಡ್ಡ ಹಗರಣ ಆಗೋ ತರ ಕಾಣಿಸ್ತಿದೆ. ಇದ್ರ ಹಿಂದೆ ಇರೋದ್ ಬೇರೆ ಯಾರೂ ಅಲ್ಲ. ತಹಸೀಲ್ದಾರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನಿವಾಗ ಏನನ್ನು ಕೇಳೋ ಪರಿಸ್ಥಿತಿಲಿಲ್ಲ. ಯಾಕೆ, ಏನಾಯ್ತು ತುಳಸಿ? ಅದು ಅಣ್ಣ ಎಲ್ಲೂ ಕಾಣಿಸ್ತಾ ಇಲ್ಲ. ಏನು, ಶಿವರೆಲ್ಲೂ ಕಾಣಿಸ್ತಿಲ್ವಾ? ಯಾಕೆ, ಎಲ್ಲ ಹೋದ್ರು? ಇವತ್ತು ಪಂಚಾಯಿತಿ ತೀರ್ಪಿನ ಪ್ರಕಾರ 10ನೇ ದಿನ ಅಲ್ವಾ? ಅದೇನಾಯ್ತು ಅಂದ್ರೆ, ಈ ಕ್ಷಣಕ್ಕೆ ನೀನು ಈ ಮನೆಗೆ ಕಾಲಿಟ್ಟು 10 ದಿನ ಆಯ್ತು. ಇನ್ನು 1 ನಿಮಿಷ ನೀನಿಲ್ಲಿ ನಿಂತಿದ್ರು 11ನೇ ದಿನಕ್ಕೆ ಕಾಲಿಟ್ಟಂಗಾಗುತ್ತೆ. ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನಡಿಯೋ ಆಚೆ. ಇಷ್ಟೆಲ್ಲ ಆಯ್ತಾ ತುಳಸಿ? ಮತ್ತೆ ಜ್ಯೋತಿ ಏನೋ ಆಗೇ ಇಲ್ಲ ಅನ್ನೋ ತರ ಇದ್ಲಲ್ಲ. ಮತ್ತೀಗ ಸ್ವಲ್ಪ ಹೊತ್ತಲ್ಲೇ ಬಂದಿದ್ಲು. ನನ್ನನ್ನು ದ್ರೋಣ ಅವ್ರನ್ನ ಒಂದು ಮಾಡ್ತೀನಿ, ಧೈರ್ಯವಾಗಿರಿ ಅಂತ ನನಗೆ ಧೈರ್ಯ ಹೇಳ್ಹೋದ್ಲು. ಬಹುಶಃ ಅವಳು ದ್ರೋಣ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗಿರ್ಬೋದು. ನೀನ್ ಅಲ್ಲೇ ಹೋದ್ರೆ ಅವಳು ಸಿಗ್ಬೋದು. ಹೌದಾ? ಸರಿ, ನಾನು ಈಗಲೇ ಅಲ್ಲಿಗೆ ಹೋಗ್ತೀನಿ. ನಾನು ನಿಮ್ಗೆ ಆಮೇಲೆ ಮಾಡ್ತೀನಿ.